ಘೋಷಣೆ ಕೂಗಿ ಮೇಡಮ್, ಘೋಷಣೆ ಮದ್ಯಪಾನ ಮಾಡಿ ಚಾಲನೆ ಮಾಡಬೇಡಿ ಅಂದ್ಬಿಟ್ಟು. ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಸೊ ಇದರ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ರಸ್ತೆಯ ಸುರಕ್ಷಾ ಕ್ರಮಗಳನ್ನು ಅನುಸರಿಸಬೇಕು. ಆಗಿದ್ದಾಗ ಮಾತ್ರ ರಸ್ತೆ ಅಪಘಾತವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಶಿಸ್ತಿನ ಒಂದು ಜೀವನ ಸುಗಮಕ್ಕೆ ಆದಿ ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ದಯಮಾಡಿ ವಾಹನವನ್ನು ಸಂಚಾರ ಮಾಡ್ತಕ್ಕಂಥ ವಾಹನ ಚಾಲಕರು ರಸ್ತೆ ನಿಯಮಗಳನ್ನು, ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ, ಈ ನಿಟ್ಟಿನಲ್ಲಿ ನಾವು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಭಾಳ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮೈಸೂರು ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಸಾಕಷ್ಟು ಅಪಘಾತಗಳು ಆಗುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಹಲವಾರು ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡ ಕಾರಣದಿಂದ ಕಳೆದ 2 ವರ್ಷಗಳಿಂದಲೂ ಕೂಡ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಿದೆ. ರಕ್ಷಣೆಯನ್ನು ಉಳಿಸ್ಕೊಳ್ಳೋಂಥ ಒಂದು ಸಂದೇಶ ಎಲ್ಲ ಕಡೆ ಹೋಗಬೇಕು. ಮತ್ತು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಆಗುತ್ತೆ ಅನ್ನೋಂಥದ್ದು ಜಾಗೃತಿ ಸಹ ಮೂಡಬೇಕು. ಮತ್ತು ಮೈನರ್ಸ್ಗೆ ಲೈಸೆನ್ಸ್ ಇಲ್ಲದಿದ್ದರೆ ಸಹ ತಂದೆ ತಾಯಿಗಳು ಗಾಡಿ ಕೊಡ್ತಾ ಇದ್ದಾರೆ, ಅದು ಸಹ ತಪ್ಪು. ಇದರಿಂದ 25,000 ರೂಪಾಯಿ ದಂಡ ಮತ್ತು ಪಾಲಕರಿಗೆ ಜೈಲು ಶಿಕ್ಷೆ ಸಹ ಇದೆ. ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಮೂಡಿಸಬೇಕು. ಯಾಕಂದರೆ ರಸ್ತೆ ಅಪಘಾತದಲ್ಲಿ ಒಬ್ಬರಿಗೆಲ್ಲ ತೊಂದರೆ ಆಗೋದು, ಇಬ್ಬರಿಗೂ ಸಹ ತೊಂದರೆ ಆಗುತ್ತೆ. ಪ್ರತಿಯೊಬ್ಬರ ಜೀವನ ಮುಖ್ಯ. ಆದ್ದರಿಂದ ಎಲ್ಲರೂ ಸಹ ರಸ್ತೆ ಸುರಕ್ಷತಾ ನಿಯಮವನ್ನು ಪಾಲನೆ ಮಾಡಿ ಕಚೇರಿಗೆ ಆಗಮಿಸುವ ಸಾರ್ವಜನಿಕರಲ್ಲೂ ಸಹ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಆಟೋ ರಿಕ್ಷಾ ಚಾಲಕರಿಗೆ ಅವ್ರಿಗೂ, ಆಮೇಲೆ ಬಸ್ಸು KSRTC ಬಸ್ಸು ಚಾಲಕರಿಗಳಿಗೂ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ದಿನ ಜಾಥಾ ಮೂಲಕ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಚೇರಿಯಿಂದ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ರಕ್ತದಾನ ಶಿಬಿರ, ದೈಹಿಕ ತಪಾಸಣೆ ಮತ್ತು ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಾವು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಸಮಾರೋಪದ ಅಂಗವಾಗಿ, ಸಮಾರೋಪ ಅಂದರೆ ಮುಕ್ತಾಯ, ಆದರೆ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮ ಎಂದು ಮುಕ್ತಾಯವಾಗೋದಿಲ್ಲ, ಇದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ಇದು ಒಂದು ಸಾಂಕೇತಿಕವಾಗಿ ಒಂದು ಸಮಾರಂಭದ ಅಂಗವಾಗಿ ಈ ದಿನ ಒಂದು ಶಾಲಾ ಮಕ್ಕಳ, ವಿದ್ಯಾರ್ಥಿಗಳ ಮತ್ತು ಎಲ್ಲ ಆಟೋ ಚಾಲಕರ ಮತ್ತು ವಾಹನ ತರಬೇತಿ ಶಾಲೆಗಳ ಒಂದು ಬೃಹತ್ ಜಾಥಾವನ್ನು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಾವು ಏರ್ಪಾಡು ಮಾಡಿದ್ದೇವೆ. राष्ट्रीय कैडेट कोर एक ऐसा उत्तरदायी, निरंतर सीखने और विकसित होने वाला तथा युवाओं को अनुशासन, नेतृत्व और देशभक्ति की भावना से ओतप्रोत करने वाला प्रमुख संगठन है, जो युवाओं को सैन्य प्रशिक्षण प्रदान करता है और उन्हें समाज सेवा, राष्ट्र निर्माण और आपातकालीन परिस्थितियों में सहायता के लिए तैयार करता है। हम सभी जानते हैं कि युवाओं के चरित्र निर्माण, अनुशासन, नेतृत्व और सेवा भावना तथा स्वयं सेवा के आदर्शों को विकसित करना एनसीसी का प्रमुख लक्ष्य है. Of the officers and also the really the good thought process, the mindset of the cadets to perform
get out their talent, which was probably not identified earlier. I think NCC is the forum where I think a lot of opportunities are there. And which consists about more than 1 lakh cadets and also consists of 1,479 educational institutions. In this year, we conducted 129 annual training camps, and in this, more than 47,000 cadets participated. As part of our training, the cadets have also trained along with NDRF towards Yuva Abda Mitra scheme.